नमः श्री आदिनाथाय नमः श्री शान्तिनाथाय निर्धूतकलिलात्मने सालोकानां त्रिलोकानां यद्विद्यादर्पणायते। पंच परमेष्ठी भगवान की, द्वादशांग जिनवानी माता की, चारित्र्य चक्रवर्ती समाधि सम्राट मुनिकुल पितामह धर्म साम्राज्य नायक 20वीं शताब्दी के प्रथम आचार्य भगवान श्री शांति सागर जी मुनि महाराज की, दीक्षा गुरु शांत मूर्ति वात्सल्य रत्नाकर गुरुवर आचार्य भगवान श्री सन्मति सागर जी मुनि महाराज की, परम पूज्य आचार्य भगवान श्री विद्यासागर जी मुनि महाराज की, परम पूज्य आचार्य श्री वर्धमान सागर जी मुनि महाराज की, परम पूज्य निर्यापक श्रमण मुनिवर श्री धर्मसागर जी मुनि महाराज की, अहिंसा परमो धर्म की। ಮರಾಠಿमध्ये चालेल का? ನಾನು ಕನ್ನಡ ಭಾಷೆಯಲ್ಲಿ ಚಿಕ್ಕ ಮಗುವಿದೇನು ಮಾರಾದ್ರೆ ಹೇಳ್ರಂದ್ರೆ ಇದು ಹೇಳ್ರಿ ಅಂದ್ರೆ ನೀವು ಆದರೆ ನಾನು ಕನ್ನಡ ಭಾಷೆಯಲ್ಲಿ ಮಾತಾಡೋದು ಪ್ರಯತ್ನ ಮಾಡುತ್ತೇನೆ. ಏನಾದರೂ ತೆಪ್ಪಾದ್ರೆ ನೀವು ಎಲ್ಲರೂ ನನಗೆ ಚಿಕ್ಕ ಮಗು ತಿಳ್ಕೊಂಡ ಕ್ಷಮಿಸಬೇಕು, ಆಯಿತು? ಈಗ ಪೂಜ್ಯ ಶ್ರೀ ನಿರ್ಯಾಪಕ್ ಶ್ರಮಣವರು ಸಿದ್ಧಾಂತ ಸಾಗರ್ ಮಹಾರಾಜರು ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಉಪದೇಶ ಹೇಳಿಕೊಟ್ರು. ಏನಂತ ಹೇಳಿಕೊಟ್ರು? ನಮ್ಮ ಮಾನವ ಜೀವನ ಅತಿ ಮಹತ್ವಪೂರ್ಣ. ಆದ್ರೂ ಯಾವುದೋ ವಸ್ತು ನಮಗೆ ಪ್ರಾಪ್ತ ಆದ್ರೂ ಯಾವಾಗ ತನಕ ಆ ಥರದ ಮೂಲ್ಯಾಂಕನ ನಮಗೆ ತಿಳಿಯಂಗಿಲ್ಲ, ಆ ಥರದ ಮಹತ್ವ, ಆ ಥರದ ಮೂಲ್ಯ ನಮಗೆ ತಿಳಿಯಂಗಿಲ್ಲ, ಅವಾಗ ತನಕ ನಾವು ಆ ಥರದ ಸರಿಯಾಗಿ ಉಪಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ರಿ. ಸಣ್ಣ ಮಕ್ಕಳು ಇರ್ತಾರು ಮನೆಯಲ್ಲಿ, ಅವ್ರ ಮುಂದೆ 2,000 ಮೂಲ್ಯ ಇದ್ದಂಥ ಭಾಳಷ್ಟು ನೋಟುಗಳು ರೊಕ್ಕ ಒಂದು ಬಂಡಲ್ ಬಿದ್ದೈತಿ. ಆ ಮಕ್ಕಳು ಏನು ಮಾಡ್ತಾರೋ, 1 ವರ್ಷ 1.5 ವರ್ಷ 2 ವರ್ಷ ಅವ್ರದ್ದು ವಯಸ್ಸು, ಆ ನೋಟ್ಗಳು ತಗೋತಾರು, ಹರಿತಾರು, ಮುರಿತಾರು, ಎಲ್ಲಿ ಬಿ ಹೆಂಗೆ ಬಿ ಒಗಿತಾರು. ಮತ್ತು ಮುಂದೆ ಒಲಿ ಉರಿ ಇದ್ರೆ ಹತ್ರ ಹಾಕಿ ಉರಿ ಹೆಚ್ಚು ಮಾಡೋದು ಅವ್ರಿಗೆ ಮತ್ತೆ ಭಾಳ ಅಷ್ಟು ಹತ್ರ ಆನಂದ. ಮತ್ತು ತಾಳಿ ಚಪ್ಪಾಳಿ ಬಾರಿಸ್ತಾರೆ ಹತ್ರಗ ಅಲ್ರಿ, ಅಜ್ಜಿ ಚಪ್ಪಾಳಿ ಬಾರಿಸ್ಕತ್ರ ನೋಡ್ರಿ. ಅವರ ದೊಡ್ಡವರಾದ್ರು 10-12 ವರ್ಷದವ್ರಾದ್ರು, ಹತ್ರಕ್ಕಿಂತ ದೊಡ್ಡವರಾದ್ರು, ಹಂಗೆ ಮಾಡ್ಯಾರ ಅವರು. ಯಾಕ್ರಿ? ಏನು ತಿಳಿತು? ಅದು ಮಾತ್ರ ಒಂದು ಕಾಗದಿಲ್ಲ. ಭಾರತ ಸರ್ಕಾರದ ಗವರ್ನರ್ ಇದ್ದಂಥ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಇದ್ದಂಥ ಒಂದು ಮಹನೀಯ ವ್ಯಕ್ತಿದ ಅದ್ರ ಮ್ಯಾಗ ಏನೈತಿ, ಸಿಗ್ನೇಚರ್ ಐತಿ. ಆ ನೋಟ್ದಿಂದ ಇಡೀ ಭಾರತದೊಳಗೆ ಎಲ್ಲಿಯೂ ಹೋಗಿ ನಾವು ಏನು ಮಾಡಬೇಕು, ನಮಗೆ ಇಷ್ಟ ಇದ್ದಂಥ ಯಾವುದೂ ವಸ್ತು ಕ್ರಯ ಮಾಡಬೇಕು. ಆ ನೋಟದ ಮಹತ್ವ ಯಾವಾಗ ಮಕ್ಕಳಿಗೆ ತಿಳಿತೈತಿ, ಅವರದ ನೋಟ ಒಗೆಯಂಗಿಲ್ಲ, ಭಾಳ ಜಪಿಸ್ತಾರೆ. ಸ್ವಂತ ಜೀವನಕ್ಕಿಂತ ಹೆಚ್ಚು ಜಪಿಸ್ತಾರೆ. ಯಾಕೆ? ಆ ಥರದ ಮೂಲ್ಯ ಗೊತ್ತಾಯಿತು, ನೋಟದ ಮಹತ್ವ ಗೊತ್ತಾಯಿತು, ಓಟದ ಮಹತ್ವನೂ ಗೊತ್ತಾಯಿತು ಎಲೆಕ್ಷನ್ದೊಳಗೆ. ಯಾಕ? ಈಗ ಓಟ್ ಕೊಡು ಮೊದಲು ನೋಟ್ ಸಿಕ್ಕದವು ಅಲ್ರಿ, ನೋಟನ್ನು ಸಿಗ್ತಾವು. ಮತ್ತು ಓಟ್ ಚೆಲ್ಲಿ ನಮಗೆ ಬೇಕಂತ ವ್ಯಕ್ತಿಗೆ ಆರಿಸಿ ತಂದು ನಮ್ಮ ಎಲ್ಲ ವಿಕಾಸ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಐತಿ. ಇದೆಲ್ಲ ಭೌತಿಕ ಮಾತುಗಳು ನಮಗೆಲ್ಲ ಗೊತ್ತಾಗ್ತಾ ಇದ್ದಾವೆ. ಆ ಥರದ್ದೆಲ್ಲ ಮಹತ್ವ ಮೂಲ್ಯ ನಮಗೆ ತಿಳಿತಾ ಇದೆ. ಆದ್ರೆ ನಮ್ಮ ಜೀವನ, ಆ ಜೀವನದ ಉದ್ದೇಶ, ಆ ಥರದ ಪ್ರಯೋಜನ ಮತ್ತು ನಮ್ಮ ಸಾಧ್ಯ ಏನೈತಿ ಅದ್ರ ಬಗ್ಗೆ ನಾವು ಅನಾದಿ ಕಾಲದಿಂದ ಕಣ್ಣ ಮ್ಯಾಗ ಬಟ್ಟೆ ಕಟ್ಟಿ ನಡೆದೆವು. ಎಂಥ ಬಟ್ಟೆ? ಎಂಥದ್ರಿ? ಕಾಟನ್ದ? ಟೆರಿಕೋಟ್? ಏನು ಮಾಂಜರ್ ಪಾಟ್? ಅಜ್ಞಾನದ ಬಟ್ಟೆ ಕಟ್ಕೊಂಡ ನಾವು ನಡೆದು ಬಿಟ್ಟೆವು.
ಪಂಡಿತ್ ಪ್ರವರ್ ದೌಲತರಾಮ್ಜಿ ಅವರ ಒಂದು ಸ್ಥಾನದಲ್ಲಿ ಭಾಳ ತುಂಬ ಚೆನ್ನಾಗಿ ಮಾತು ಹೇಳ್ಯಾರು. ಕನ್ನಡ ಬರ್ಕೈತಲ್ರಿ ಜರ ಜರ ಸ್ವಲ್ಪ ಎಲ್ಲಿ ತೆಪ್ತರ ನೀವು ನಮಗೆ ಹೇಳಬೇಕು. ಹಾಂ, ಇಲ್ಲ 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 ನೋಡ್ರಿ, ದೌಲತರಾಮ್ಜಿ ಹೇಳ್ತಾರು, ಈಗ ನಾಲ್ಕು ಕಾಲು ಟೈಮ್ ಎಷ್ಟಾಗೈತಿ? 4 ಕಾಲು ತಿಳಿಯಂಗಿಲ್ಲ ಈ ಕಡೆ ಎಷ್ಟ? ಹಾಂ, ಶ್ರವಣ ಬೆಳಗೊಳ ಕಡೆ ಅವರು ಅಂತಾರೆ 4 ಕಾಲು, 4:15, 4 ಮುಕ್ಕಾಲು, 5. ಹಾಂ, ಆದ್ರೆ ಈಗ 4 ಕಾಲು. ಹಾಂ, ಎಷ್ಟು ತನಕ ಹೇಳಬೇಕು? 5 ಗಂಟೆ ಹೇಳ್ಕೋತೀರಿ ಮಹಾರಾಜರು. ನೀವು ಹೇಳ್ಕೋತೀರಿ, ನಾವು ಕೇಳ್ಕೊತಿರ್ತೀವಿ, ಆದ್ಮ್ಯಾಗೆಲ್ಲ ಮನೆಗಳಿಗೆ ಹೋಗಿಬಿಡ್ತೀವಿ. ಇರ್ಲಿ ನಮ್ಮ ಒಳಗೈತಿ. ಆದ್ರೆ ನೋಡ್ರಿ ಏನು ಹೇಳ್ತಿದ್ನು, ದೌಲತರಾಮ್ಜಿ ಅವ್ರು ಹೇಳ್ಯಾರು, ಜಾಣ ಬೂಜಕರ್ ಅಂಧ ಬನೆ ಹೇ ಆಖನ ಬಾಂಧೆ ಪಾಠಿ ಜಿಯಾ ಜಗ್ ಧೋಕೆ ಕಿ ಹೇ ಟಾಟಿ. ನಾವು ಸಣ್ಣಾಗಿರ್ತಾ ಒಂದು ಆಟ ಆಡ್ತಿದ್ದು. ಏನತ್ತ, ಒಂದು ಭಾಳಷ್ಟು ಹುಡುಗರು ಇರ್ತಿದ್ದು. ಒಬ್ರು ಯಾರ ಕಣ್ಣು ಮ್ಯಾಗ ಒಂದು ಬಟ್ಟೆ ಕಟ್ಟೋದ. ಏನು ಕಟ್ಟೋದ? ಬಟ್ಟೆ, ಅರಿವಿ ಕಟ್ಟೋದ. ಮತ್ತು ಯಾರು ಕಣ್ಣು ಮ್ಯಾಗ ಬಟ್ಟೆ ಕಟ್ಟ್ಯಾರು, ಅರಿವಿ ಕಟ್ಟ್ಯಾರು, ಅವ್ರೇನು ಮಾಡೋದ? ಬಾಕಿದವ್ರನ್ನೆಲ್ಲ ಮುಟ್ಟಿ ಔಟ್ ಮಾಡಬೇಕು. ಅದಕ್ಕೆ ಮರಾಠಿಯಲ್ಲಿ ಅಂಧಳಿ ಕೋಶಿಂಬೀರ್, ಸೌಂತಿಕಾಯಿ ಕೋಶಿಂಬೀರ್ ಸಿಗೋದು ಕಟ್ಟಿನ ಆ ಕಡೆ, ಅಂಧಳಿ ಕೋಶಿಂಬೀರ್ ಭಾಳ ಸಿಗ್ತಿತ್ತು ಆ ವೇಳೆ. ಆ ಆಟ ಆಡ್ತಿರು. ಆ್ಯಂಡ್ ಆ ಆಟದಲ್ಲಿ ಏನಾಗ್ತಿತ್ತು, ಯಾವನ ಕಣ್ಣು ಮ್ಯಾಗ ಬಟ್ಟೆ ಕಟ್ಟ್ಯಾರು ಅವೆಲ್ಲ ಚಲೋ ಇದ್ದ, ಕಣ್ಲಿ ಅವಂಗೆಲ್ಲ ಕಾಣಿಸ್ತಿತ್ತು. ಆದ್ರೆ ಬಟ್ಟೆ ಕಟ್ಟಿದ ಮ್ಯಾಗ ಯಾರಿಗೆ ಔಟ್ ಮಾಡೋದೈತಿ, ಮುಟ್ಟೋದೈತಿ, ಅವ್ರು ಎಲ್ಲರೂ ಅವ್ನು ಸುತ್ತಮುತ್ತ ಹಿಂದೆ ಮುಂದೆ ಇದ್ದಾರೆ. ಆದ್ರೆ ಅವ್ರು ಏನು ಮಾಡ್ತಾ ಇದ್ದಾರು? ಅವ್ನು ಹುಲ್ಕವನಿ ಕೊಡ್ತಾರು, ಬೆನ್ನಾಗ ಅಪ್ಪಾರೆ ಗಜ್ಜ ಮಾಡ್ತಾರೆ, ಗಜ್ಜ ಕೊಡ್ತಾರು, ಬೆನ್ನಾಗ ಬಡಿತಾರು, ಎಲ್ಲ ಮಾಡ್ತಾರು. ಅವು ಕುಡ್ಡನ ಗತ್ಲಿ ಈ ಕಡೆ ಆ ಕಡೆ ಮಾಡ್ತಾ, ಟೆಚ್ಚೆ ಬಡ್ ತೆಳಾಗಿ ಬಿಡ್ತಾ ಎಲ್ಲ ಮಾಡ್ಕೊತ. ಅದೇ ಪ್ರಕಾರ ಆ ಆಟದಲ್ಲಿ ಕಣ್ಣಿಂದ ಕಾಣುವಂಥ ವ್ಯಕ್ತಿನೂ ಕುಡ್ಡ ಆದಂಗೆ ಎಲ್ಲ ಆಚರಣೆ ಮಾಡ್ತಾ ಅದೇ ಪ್ರಕಾರ ಆಚಾರ್ಯ ಹೇಳ್ತಾರು. ಈ ಜೀವದಲ್ಲಿ, ಇವನ ಅಂತರಂಗದಲ್ಲಿ ಕೇವಲ ಜ್ಞಾನದ ಪ್ರಕಾಶ ಸಮಾವಿಷ್ಟ ಆಗಿದೆ. ಆದ್ರೂ ಈ ಜೀವ ಅನಾದಿ ಕಾಲದಿಂದ ಅಜ್ಞಾನದ ಆವರಣ ತಮ್ಮ ದೃಷ್ಟಿ ಮ್ಯಾಗ ತಗೊಂಡ, ತಾತ್ವಿಕ ದೃಷ್ಟಿಕೋನ ಮ್ಯಾಗ ಅಜ್ಞಾನ ಮಿಥ್ಯಾತ್ವದ ಆವರಣ ತಗೊಂಡ ಅನಾದಿ ಕಾಲದಿಂದ ಕುಡ್ಡ ಆದಂಗೆ ನಡೀತಾ ಇದ್ದ. ಇವತ್ತ ಬೆಳಿಗ್ಗೆ ನಾವು ಇಲ್ಲಿ ಬರ್ತಾ ಇದ್ದೀವಿ. ಅಂಥ ಪ್ರಸಂಗದಲ್ಲಿ ನೋಡ್ರಿ, ಗುರುಗಳು ಹೇಳ್ತಾರು, ಪೂರ್ವಾಚಾರ್ಯರು ಹೇಳ್ತಾರು. ಏನು ಹೇಳ್ತಾರು? ಯಾವುದೂ ಮಾತಾ ಭಾಳ ತುಂಬ पुण्य उदय इत्रनं 2ನೇ ಸಲ प्राप्त ಆಗಬಹುದು. माझं गाव पण आम्हाला दुसऱ्यांदा प्राप्त झालं. कुठलं गाव? माझं गाव. हां, कुठलं? मजगाव नाही, माझं गाव. ಎಲ್ಲಿಯೂ 2ನೇ ಕೆಪ್ಪೆ ಹೋಗ್ಬೇಕಾದ್ರೂ ಭಾಳ ಪುಣ್ಯ ಬೇಕು. ನಮ್ಮದು ಪುಣ್ಯೋದಯ माझं गाव दुसऱ्यांदा प्राप्त झालं. ಆದ್ರೆ ಇಲ್ಲಿ ಬೆಳಗ್ಗೆ ಬರೋ ಪ್ರಸಂಗದಲ್ಲಿ ಇಲ್ಲಿ ಮುಂದೆ ಒಂದು ಕಾರ್ನರ್ ಮ್ಯಾಗ ಯಾರ ಮಂಡಳದವ್ರು ಇದ್ದಾರು, ಭಾಳ ಒಳ್ಳೆ ಒಂದು ಗಾದೆ ಮಾತು ಅಲ್ಲಿ ಬರೆದಿದ್ರು. ಅವ್ರು ಪ್ರತಿ ದಿವಸ ಬರೀತಾರತ್ತ ಕೇಳಿದ್ದೇವೆ ನಾವು. ಹಾಂ ರೀ, ಅವ್ರು ಯಾರಿದ್ದಾರೆ ಅವ್ರು ಭಾಳ ಅಭಿನಂದನೀಯ ಕೆಲಸ ಮಾಡ್ತಾ ಇದ್ದರು. ಭಾಳ ಒಳ್ಳೆ ಮಾತು ಬರೆದಿದ್ರು. ಅಲ್ಲಿ ಮರಾಠಿಯಾಗ ಬರೆದಿದ್ರು. ಏನು ಬರ್ದಾರು ಓದಿದ್ದೀರಿ? ಮಹಾರಾಜ್ರ ನಮ್ಗೆ ಸೈಕ್ ಸವಡಿಲ್ಲ, ನಮ್ಮ ತಾಪತ್ರ ಇಷ್ಟ ಆಗೈತಿ, ನಮ್ಗೆ ಆ ಕಡೆ ಈ ಕಡೆ ನೋಡೋದು ಸವಡಿಲ್ಲ, ಸೈಕ್ ಸವಡಿಲ್ಲ. ಮತ್ತೆ ಆ ಕಡೆ ಈ ಕಡೆ ಎಲ್ಲಿ ನೋಡ್ತಾರ್ರಿ? ಸೈಕ್ ಸವಡ್ ಹತ್ತೈತಿ ಕೇಳ್ಕದ್ರಿ? ಸೈಕ್ ಸವಡ್ ಹತ್ತೈತಿ. ಯಾವಾಗ ಸಾವು ಬರ್ತಿ ಅವಾಗ ಆಗಲಾಗ ಏನ ಕೈಯಾಗ ಒಂದು ಐತ್ಲ, ಭಾಳ ಗಡ್ಬಡಿ ಆಗೈತಿ. ಯಾವಾಗ ಬರ್ತಿದ್ದ ಆಗಲಾಗ ಕೈಯಾಗ ಹೊಂಟ ಎಷ್ಟು ಬಿಜ್ಜಾಗೆ ಹಿಡ್ರಿ ನೀವ್ರು ನಿಂದ್ರಂಗಿಲ್ಲ ನಾವು. ಮತ್ತು ಅರೇಬಿ ಮನುಷ್ಯರು ಹೇಳ್ತಾರೆ ನಮ್ಗೆ ಸೈಕ್ ಸವಡಿಲ್ಲ, ಅದಕ್ಕೆ ಸವಡ ತೆಗಿಕ್ ಹತ್ತಂಗಿಲ್ಲ. ಯಾವಾಗ ಬರ್ತಿದ್ದೆ ಅವಾಗ ಇಮಿಡಿಯೇಟ್ಲಿ ಹೋಗ್ಕತ್ತಿತ್ತು, ತ್ವರಿತ್ ಶೀಘ್ರ. ಆದ್ರೆ ಅಲ್ಲಿ ಭಾಳ ಒಳ್ಳೆ ಗಾದಿಯ ಮಾತು ಬರ್ದಿದ್ರು ಅವ್ರು. ಏನತ್ತು ಬರ್ದಿದ್ರು? 100% सगळे वाक्य शब्द आठवत नाही आहेत, जाता जाता चालता चालता वाचायला मिळालं. पेरणाऱ्याचे जर विचार विवेकवान असतील, काय पेरायचं, कधी पेरायचं, कुठं पेरायचं, किती पेरायचं आणि कसं पेरायचं हे जर त्याला माहिती असेल तर त्याची पेरणी कधीच अयशस्वी होत नाही. मग ते धान्य असू दे,
विचार असू देत, शब्द असू देत किंवा संस्कार असू देत. बघा किती सुंदर लिहिलं आहे त्याने. पेरणारा ಅಂದ್ರೆ ಬಿತ್ತಾವ್, ಬಿತ್ತುಣಿಕೆ ಮಾಡ್ತಾರಲ್ರಿ. ಬಿತ್ತಾವ್ ವ್ಯಕ್ತಿ ವಿವೇಕಿ ಇದ್ರೆ ಏನು ಬಿತ್ತೋದ, ಎಲ್ಲಿ ಬಿತ್ತೋದ, ಎಷ್ಟು ಬಿತ್ತೋದ, ಯಾವಾಗ ಬಿತ್ತೋದ, ಯಾವ ಪ್ರಕಾರ ಬಿತ್ತೋದು, ಇದು ವಿವೇಕ ಇದ್ರೆ ಆ ಒಂದು ಕೆಲಸ 100%, 100% ಸಫಲ ಆಗುತ್ತದೆ. ಯಾಕ್ರಿ? ಆದಾಯಿಂದ ಧಾನ್ಯ ಇರಲಿ, ಧಾನ್ಯಗೆ ಏನು ಅಂತೀರಿ? ಧಾನ್ಯ ಅಂತೀರಿ. ಧಾನ್ಯ ಇರಲಿ, ವಿಚಾರ ಇರಲಿ, ಶಬ್ದ ಇರಲಿ, ಸಂಸ್ಕಾರ ಇರಲಿ, ಅಥವಾ ಯಾವುದು ಒಳ್ಳೆ ಮಾತಿರಲಿ, ಆ ಒಂದು ಕೆಲಸ ಸಫಲ ಆಗುತ್ತದೆ. ಆ ವಿವೇಕ ಅಂದ್ರನ ಜೈನ ಆಗಮ ಪ್ರಕಾರ ಹೇಳೋದಾಯ್ತರ ಸಮ್ಯಕ್ ಜ್ಞಾನ. ನಮ್ಮ ಶಾಸ್ತ್ರದಲ್ಲಿ ಸಮ್ಯಕ್ ಜ್ಞಾನದ ದುಸರೆ ಹೆಸರ ವಿವೇಕ. ನೀವು ವರ್ತಮಾನ ಪರ್ಯಾಯ ತಕ ಯಾಕೆ ಈಗ ಕಷ್ಟ ಸೋಸ್ಕೋತ ಬಂದೆವು ಅಂದ್ರೆ ನಮ್ಮ ಜೀವನ ಇಂದ ತಕ ಅವಿವೇಕದ ಅಂಧಕಾರದಲ್ಲಿ ಏನಾಗ್ತಿತ್ತು? ನಡೆದಾಡ್ತಿತ್ತು. ಆದ್ರೆ ವರ್ತಮಾನ ಜೀವನದೊಳಗೆ ನಿಮ್ಗೆ ಮಾನವ ಪರ್ಯಾಯ ಜೊತೆ ಜೈನ ಕುಲ, ಧರ್ಮ ಮತ್ತು ಧರ್ಮಾತ್ಮ ಅವರ ಎಲ್ಲ ಸಂಗತಿಗಳು, ದ್ರವ್ಯ ಕ್ಷೇತ್ರ ಕಾಲಭಾವದ ಅನುಕೂಲತೆ ಇತ್ಯಾದಿ ಎಲ್ಲ ಒಳ್ಳೆಯ ಮಾತು ಪ್ರಾಪ್ತ ಆಗಿದಾವು. ವರ್ತಮಾನದಾಗ ನಮ್ಮ ಕರ್ತವ್ಯ ಏನಂದ್ರೆ ರತ್ನತ್ರಯ ಧರ್ಮದ ದೀಪ ಪ್ರಜ್ವಲನೆ ಮಾಡೋದ. ನಾವೇನು ಮಾಡ್ತೇವೆ? ಯಾವ ಕಾರ್ಯಕ್ರಮದೊಳಗೆ ಹೋದ್ರೆ ಅಲ್ಲಿ ಒಂದು ಫಾರ್ಮಾಲಿಟಿ ಅತ್ತ, ಔಪಚಾರಿಕತೆ ಅತ್ತ ದೀಪ ಪ್ರಜ್ವಲನೆ ಮಾಡ್ತೇವೆ. ಮನೆಯಲ್ಲಿ ದೀಪ ಪ್ರಜ್ವಲನೆ ಮಾಡ್ತೇವೆ, ಬೆಳಕ ಕಡಿತೇವೆ, ಎಲ್ಲ ಮಾಡ್ತೇವೆ. ಆದ್ರೆ ಬಾಹ್ಯ ವಿಶ್ವದಲ್ಲಿ ನಾವು ಭಾಳಷ್ಟು ಬೆಳಕಕ್ಕೆ ಹಿಡ್ದೆವು. ಆದ್ರೆ ಅಂತರ್ಜಗತ್ ಅಂಧಕಾರಮಯ ಆಗಿಬಿಟ್ಟಿದೆ. ಅಲ್ಲಿ ಬೆಳಕ ಆಗಬೇಕು. ಎಂಥ ಬೆಳಕ? ರತ್ನತ್ರಯ ದೀಪದ ಬೆಳಕ. ಎಂಥ ದೀಪದ? ನೀವು ಅಷ್ಟಕ್ಕೆ ಯಾರ್ಯಾರು ಜನ ಮಾಡ್ತೀರಿ ನಿತ್ಯ ಪ್ರತಿ, ಮತ್ತು ಯಾರ್ಯಾರು ನೈಮಿತ್ತಿಕ ರೂಪಲೇ ಮಾಡ್ತಾರೋ ಅಲ್ರಿ? ನಿತ್ಯ ಪೂಜಾ ಮತ್ತು ನೈಮಿತ್ತಿಕ ಪೂಜಾ. ನಿತ್ಯ ಅಂದ್ರೆ ಪ್ರತಿ ದಿವಸ ಯಾರು ಜಿನೇಂದ್ರ ದೇವ್ರದ ಅಥವಾ ಪಂಚಪರಮೇಷ್ಠಿ ಅವ್ರದ, ದೇವಶಾಸ್ತ್ರ ಗುರುಗಳದ, ನವದೇವತಾ ಅವ್ರದ ಪೂಜೆ ಮಾಡ್ತಾರೋ ಅವ್ರನ್ನ ಬಿಟ್ಟ ಯಾರು ಅಷ್ಟಮಿ, ಚತುರ್ದಶಿ, ಅಷ್ಟಾನಿಕ, ದಶಲಕ್ಷಣ, ಷೋಡಶಕಾರಣ ಇತ್ಯಾದಿ ಪರ್ವತಿಥಿಗಳಲ್ಲಿ ಪೂಜೆ ಮಾಡ್ತಾ ಇರ್ತಾರು. ಆದ್ರೆ ಅಷ್ಟದ್ರವ್ಯದಲ್ಲಿ ಒಂದು ದ್ರವ್ಯ ಯಾವುದ? ದೀಪ. ಆ ದೀಪ ಬೆಳಗು ಪ್ರಸಂಗದಲ್ಲಿ ನಾವು ಏನಂತೇವೆ? ಬೀಜಾಕ್ಷರ ಓಂ ಹ್ರೀಂ ದೇವಾಧಿದೇವ್ ವೃಷಭನಾಥ ಜಿನೇಂದ್ರಾಯ ನಮೋ ನಮಃ ಅಜ್ಞಾನ ಅಂಧಕಾರ ನಿವಾರಣಾಯ ಮೋಹಾಂಧಕಾರ ನಿವಾರಣಾಯ ಕೇವಲ ಜ್ಞಾನ ಪ್ರಕಾಶನಾಯ ಇತ್ಯಾದಿ ಬೀಜಾಕ್ಷರ ಅಂದ ನಿರ್ವಪಾಮೀತಿ ಸ್ವಾಹ. ಸ್ವಾಹ ಮಾಡಕ್ಕೆ ಭಾಳ ಗಡ್ಬಡಿ ಮಾಡ್ತೀವಿ ನಾವು. ಆದ್ರೆ ಆ ದೀಪ ಬೆಳಗು ಪ್ರಸಂಗದಲ್ಲಿ ನಾವು ಉದ್ದೇಶ ಏನಿಟ್ಟೆವು? ಅಜ್ಞಾನ ಅಂಧಕಾರ ನಿವಾರಣೆ ಆಗಬೇಕು, ಮೋಹಾಂಧಕಾರ ನಿವಾರಣೆ ಆಗಬೇಕು, ಮತ್ತು ಆ ಎರಡೂ ನಿವಾರಣೆ ಆಗಿ ಕೇವಲ ಜ್ಞಾನದ ಅನಾವರಣ ಆಗಬೇಕು. ಧ್ಯಾನ ಕೊಡ್ರಿ. ಏನೇನಾಗಬೇಕು? ಅಜ್ಞಾನ ಅಂಧಕಾರದ ನಿವಾರಣ, ಮೋಹಾಂಧಕಾರದ ಮತ್ತು ಕೇವಲ ಜ್ಞಾನದ ಅನಾವರಣ. ಅನಾವರಣ ಮೀನ್ಸ್ ಇದ ತೆಳಗ ಟೇಬಲ್, ಇದ್ರ ಮ್ಯಾಗ ಇದು ಬಟ್ಟೆ ಹಾಕಿರಿ ನೀವು. ಅನಾವರಣ ಮಾಡೋದಂದ್ರೆ ಏನ್ರಿ? ಇದು ಆವರಣ ಐತಿ. ಇದೇನೈತಿ? ತೆಳಗಿದ್ದಂಥ ಟೇಬಲ್ ಮ್ಯಾಗ ಈ ಬಟ್ಟೆದ ಆವರಣ ಬಂದೈತಿ. ಅನಾವರಣ ಮಾಡೋದಂದ್ರೆ ಡಿಸ್ಕವರ್, ಅದು ಕವರ ಆವರಣ ತೆಗೆದು ಬಿಡೋದ, ಬಾಜುಕ್ ಮಾಡಿಬಿಡೋದ. ಅದೇ ಪ್ರಕಾರ ಅನಾದಿ ಕಾಲದಿಂದ ಈ ಜೀವದಲ್ಲಿ ಇದ್ದಂಥ ಅನಂತ ಗುಣಗಳ ಮ್ಯಾಗ ಕರ್ಮದ ಆವರಣೆ ಬಂದೈತಿ. ಇನ್ನೇನು ಮಾಡಬೇಕು? ಆ ಗುಣಗಳದ ಅನಾವರಣ ಮಾಡೋದೈತಿ. ಯಾವ ಪ್ರಕಾರ? ರತ್ನತ್ರಯ ಸ್ವರೂಪ ಮೋಕ್ಷ ಮಾರ್ಗದ ಆರಾಧನೆಯಿಂದ ಅಲ್ರಿ. ಮೌನ ಐತಿ, ಅವಗಡಿಸ್ಬಾರ್ದತ್ತು ಗೋಂಡ್ರ ಅಳಗಾಡ್ಸ್ರಿ. ಹಿಂಗೆ ಅಳಗಾಡ್ಸ್ತಿತ್ರ ಅದು ಅವಗಡ್ಸಂಗಿಲ್ಲ. ಆ ಸಲುವಾಗಿ ಏನು ಮಾಡಬೇಕು? ರತ್ನತ್ರಯ ಧರ್ಮದ ಆರಾಧನೆ ಮಾಡಬೇಕು. ನೋಡ್ರಿ, ಕನ್ನಡ ಭಾಷೆಯಲ್ಲಿ ನಮ್ಮ ಹಿರಿಯರ ಒಂದು ಭಾಳ ಒಳ್ಳೆಯ ಅಂಥದ್ದು ಒಂದು ಗಾದೆ ಮಾತು ಹೇಳಿರುತ್ತಾರೆ. ಏನು ಹೇಳಿರುತ್ತಾರೆ? ಕತ್ತಿ ಮುಂದೆ ಹುಗ್ಗಿ ಇಟ್ಟರೆ ಏನು ಫಲ? ಕತ್ತಿ ಅಲ್ರಿ, ಕತ್ತಿ ಮುಂದೆ ಹುಗ್ಗಿ ಇಟ್ಟರೆ ಏನು ಫಲ? ಹುಗ್ಗಿ ಬಿಟ್ಟು ಇಸ್ತಾರಿ ಜಗ್ಗಿತ್ತಲ್ಲ. ತಿಳಿತು? ಏನು ತಿಳಿತು? ಭಾಳ ಹುಷಾರಿದ್ದೀರಿ ನೀವು.
ಇವ್ರು ಸುಮ್ಮ ಇಲ್ಲಿ ಮಸ್ಗಾವ್ದಾಗ ಬೈಂದಿರಿ, ಇವ್ರಿಗೆಲ್ಲ ಬರ್ತಿತ್ತು. ಅಲ್ಲಿ ಯಾರಿಗೆ ಏನು ಬರಂಗಿಲ್ಲ ಅಲ್ಲಿ ಹೋಗ್ಬೇಕು ನಾವು ಖರೆ ಅಂದ್ರೆ. ನಮ್ಮ ಪೈಲ ಇವ್ರನ್ನವ್ರು ಅರ್ಧ ಮಾತಾಡಿದ್ಮೇಲೆ ಅವ್ರು ಪೂರ್ಣ ಮಾಡ್ಕೋದಾರ, ಮತ್ತು ಇವ್ರು ಸುಮ್ಮ ಬೈಂದಿರಿ ಈಗ. ಹಾಂ ಬಾ ನೋಡ್ರಿ, ಒಂದು ಠಿಕಾಣಿ ಊಟ ನಡೆದಿತ್ತು, ಏನರ ಕಾರ್ಯಕ್ರಮ ಇತ್ತು, ಫಂಕ್ಷನ್ ಇತ್ತು, ಅಲ್ಲಿ ಊಟ ನಡೆದಿತ್ತು, ಭಾಳ ಒಳ್ಳೆಯೆಲ್ಲ ಮಾಡಿದ್ರು. ಆ ಎಲ್ಲ ವ್ಯಂಜನಗಳಲ್ಲಿ ಒಂದು ಹುಗ್ಗಿ ವ್ಯಂಜನವೂ ಇತ್ತು, ಗೋಧಿ ಹುಗ್ಗಿ. ಮಹಾರಾಜ್ ಗೋಧಿ ಹುಗ್ಗಿ ಮಾತ್ರ ಗೋಧಿ ಹುಗ್ಗಿ ಇಲ್ಲ, ಕಪ್ಲಿ ಗೋಧಿ ನಮ್ಗೆ ಹೇಳ್ತಾರಲ್ಲ ಮಹಾರಾಜ್, ಕಪ್ಲಿ ಗೋಧಿ ಹುಗ್ಗಿತ್ತವ್ರಿ. ಮತ್ತೇನಂತಾರು ಅದಕ್ಕೇನಾಗ್ತಿತ್ತು, ನಮ್ದು ಅವಾಗ ಮೌನ ಇರ್ತಿತ್ತು, ಏನು ಮಾತಾಡ್ತಾರೆ. ಅದಕ್ಕೇನು ಆಗಂಗಿಲ್ಲ, ನಮ್ಗೆ ಏನಾರ ಆಗ್ತಿತ್ತು, ಅದು ಹೇಳೋದು ಇರ್ತಿತ್ತು, ಖರೆ ಹೇಳ್ತಾರೆ ಯಾರಿಗೆ, ಯಾಕೆ ಮೌನ ಇರ್ತೈತಿ. ತಗೊಳ್ಳಾದ್ರೆ ಅಂತಾರೆ ಅದಕ್ಕೇನು ಆಗ್ತಿತ್ತು, ಅದಕ್ಕೇನು ಆಗೋಲ್ರಿ, ನಮ್ಗೆ ಏನಾರ ಆಗ್ತಿತ್ಲ ಯಾರಿಗೆ ಹೇಳ್ತಾರೆ, ಗಪ್ ಕೊಂಡ್ತಲ್ಲ ಇಂದ. ಹಾಂ ಇರಲಿ ಇರಲಿ, ನಮ್ಮ ಒಳಗೈತಿ. ಆದ್ರೆ ಕಪ್ಲಿ ಗೋಧಿ ಅದ್ರೊಳಗೆ ಕಪ್ಲಿ ಗೋಧಿ ಹುಗ್ಗಿ ಮಾಡಿರೋ ಬೆಲ್ಲ, ಶುಂಠಿ, ಏಲಕ್ಕಿ, ಏನು ವೆಲ್ದೋಡ ಏಲಕ್ಕಿ ಬಾಳಿಕಾಯಿನೂ ಇರ್ತಾವ್ರಿ, ಅದರಿಂದ ಕನ್ಫ್ಯೂಷನ್ ಹೇಳಿ ಕದೀಜರ. ಏಲಕ್ಕಿ, ಕಾಜು, ಬಾದಾಮ್, ಕಿಸ್ಮಿಸ್, ಅಕ್ರೋಡ್, ಪಿಸ್ತಾ, ಮಗಜ್ ಬೀಜ್, ಯಾನೆಲ್ಲ 1760 ನಮೂನೆ ಹಾಕಿರಲ್ಲ. ಖವಾ ಅಲ್ಲ ಹಾಂ ಬಾರ್ ಇದೆಲ್ಲ ಹಾಕಿ ತುಂಬ ಚೆನ್ನಾಗೆಲ್ಲ ಹುಗ್ಗಿ ಮಾಡಿದ್ರು. ಅದ್ರ ನಾತ್ ಅಂದ್ರೆ ಹೈವೇಗೆ ಹೊಂಟಿತ್ತು ಆ ಕಡೆ, ಆ ಹುಗ್ಗಿ ನಾತ್ ರೀ. ಎಲ್ಲ ಮಂದಿ ಆಮಂತ್ರಿತ ಮಂದಿ ಎಲ್ಲ ಊಟ ಮಾಡ್ಕೋತ ಎಲ್ಲ ತಮ್ಮ ಬಟ್ಟೆಗಳೆಲ್ಲ ನೆಕ್ಕೋತ ಊಟ ಮಾಡ್ಕೋತಿದ್ರು. ಇಂಥ ಹುಗ್ಗಿ ಎಲ್ಲ ಅದ ಪ್ರಸಂಗದಲ್ಲಿ ಒಂದು ಕತ್ತಿ ತಿಪ್ಪ್ಯಾಗಿಂದ ಏನರ ತಿನ್ಕೋತ ದಾರಿ ಹಿಡ್ಕೊಂಡು ಅಲ್ಲಿ ಅದೇ ದಾರಿಯಿಂದ ಹೊಂಟಿತ್ತು, ಎಲ್ಲಿ ಊಟ ನಡೆದಿತ್ತು ಆ ಮುಂದಿನ ಹೊಂಟಿತ್ತು. ಆಮಂತ್ರಕ್ಕೆ ಯಾರಿದ್ರು ಆಯೋಜಕರ ಊಟದ, ಆ ಆಯೋಜಕರಲ್ಲಿ ಒಬ್ರು ಭಾಳ ಹುಷಾರ ಅಜ್ಜ ಇದ್ರು. ಈ ಅಜ್ಜಗಳ್ಗತ್ಲಿ ಒಂದು ಕೈ ನಾನು 2 ಕೈ ಮ್ಯಾಗ ಮಾಡಿ ಹೇಳ್ರಿ, ಅವ್ರ ಅಷ್ಟು ಹುಷಾರ ಅವ್ರು ಭೀ ಅಜ್ಜ. ಆ ಅಜ್ಜ ಏನು ಮಾಡ್ರು, ಈ ಕತ್ತಿಗೆ ಎಲ್ಲ ತಿಪ್ಪೆಗಿಂದ ಏನು ಹೊಲಸು ತಿನ್ಕೋತೆಲ್ಲ ನಡೆದಾಡ್ತೈತಿ. ಯಾವತ್ತೂ ಎಲ್ಲ ವನವಾಸದ ಜೀವನ, ಕತ್ತಿದ್ರೆ ಏನಾಯಿತು ನಮ್ಮಂಗೆ ಅದು ಜೀವ, ಅದಕ್ಕೆ ಸ್ವಲ್ಪ ಒಂದು ಸ್ವಾದಿಷ್ಟ ಏನರು ತಿನ್ನಿಸ್ಬೇಕಂತ ದಯಾಭಾವನೆ ಆ ಅಜ್ಜಗಳಲ್ಲಿ ಅವರ ಮನುಷ್ಯನಲ್ಲಿ ಬತ್ತು. ಅವ್ರು ಏನು ಮಾಡಿದ್ರು, ತಾಟದೊಳಗೆ ಏನರ ಇಕ್ಕಿತ್ರ ಅದಕ್ಕೆ ಹಾಕ್ತಿರ, ಅದು ಏನರ ಇದು ಮಾಡೋದತ್ತ ಪತ್ರಾವಳಿ ಇಸ್ತಾರಿಯಾಗ ಹುಗ್ಗಿ ಹಾಕ್ರಿ. ಹುಗ್ಗಿ ಹಾಕಿ ಸಾವಕಾಶ ಹೋಗಿ ಆ ಕತ್ತಿ ಮುಂಡಿ ಇಟ್ಟುಬಿಟ್ರು. ಇಸ್ತಾರಿ ಹಸಿರು ಬಣ್ಣದ ತಪ್ಪಲ್ದಿತ್ತು, ಗೆಡಗಳ ತಪ್ಪಲ ಹಸಿರು ಬಣ್ಣ ಹತ್ರದ. ಅದ್ರ ಮುಂದೆ ಹೋಗಿ ಇಟ್ಟ ಮ್ಯಾಗ ಹುಗ್ಗಿ ನಾತ್ ಎಷ್ಟು ಗಮಗಮಸ್ ಕಳೀತು. ಆದ್ರೂ ಆ ಕತ್ತಿಗೆ ಹುಗ್ಗಿ ಅದ್ರೊಳಗೆ ಹಕ್ಕಂಥ ಎಲ್ಲ ಕಂಟೆಂಟ್ಸ್ಗಳು, ಅದರಿಂದ ಶರೀರದ ಆಗೋದು ಪೋಷಣ ಏನು ಅದರದ ಮೂಲ್ಯ ಮಹತ್ವ ಗೊತ್ತಿಲ್ಲಾಗಿತ್ತು. ಅದೇನ ಎಲ್ಲಿ ಹಸಿರು ಕಾಣಿಸ್ತೈತಿ, ಏನು ಅದರದ ಸ್ವರೂಪ ಇವತ್ತು ತಕ ಅದು ಗೊತ್ತಿತ್ತು. ಆ ಪ್ರಕಾರ ಇಸ್ತಾರಿ ದಂಡಿ ಏನಿತ್ತು ಅದಕ್ಕೆ ಬಾಯಿಗೆ ಹಿಡಿತು, ಎಲ್ಲ ಡಬ್ಬ ಹಾಕ್ತದ. ಕತ್ತಿ ಮುಂದೆ ಹುಗ್ಗಿ ಇಟ್ಟರೆ ಏನು ಫಲ, ಹುಗ್ಗಿ ಬಿಟ್ಟು ಭಾಳ ಅಭ್ಯಾಸ ಮಾಡಿದ್ರಿ ಬಿಡ್ರಿ ನೀವು. ಹುಗ್ಗಿ ಬಿಟ್ಟು ಅದು ಇಸ್ತಾರಿ ಜಗ್ಗಿ ಬಿಡ್ತು, ಹುಗ್ಗಿ ಉಳಿಸಿಬಿಟ್ಟು ತೆಳಗ ಇಸ್ತಾರಿ ತಿಂದು ಬಿಡ್ತದೆ. ಅದೇ ಪ್ರಕಾರ ನಮ್ಮದು ನಿಮ್ದು ಅವಸ್ಥೆ ಆಗೈತಿ. ಈ ಸಂಸಾರದಲ್ಲಿ 4 ಗತಿಯಲ್ಲಿ ಪರಿಭ್ರಮಣ ಮಾಡುತ್ತಾ ನಾವು ನೀವು ಎಲ್ಲರೂ ಭಾಳಷ್ಟು ದುಃಖ ಇವತ್ತು ತಕ ಪಡ್ಕೊಂಡೇವು, ಪ್ರಾಪ್ತ ಮಾಡ್ಕೊಂಡೆವು. ಏನು ತಿನ್ನಕದರು ಹುಗ್ಗಿ ಎಲ್ಲಿ ಮನ್ಯಾಗೇನ ಬಾರ್. ಆದ್ರೆ ಇನ್ನು ನಮ್ದು ಕರ್ತವ್ಯನ ನೋಡ್ರಿ, ವೀತರಾಗ ಸರ್ವಜ್ಞ ಭಗವಂತರು ಹೇಳ್ದಂಥ ರತ್ನತ್ರಯ ಸ್ವರೂಪ ದಾರಿ ಪ್ರಾಪ್ತ ಮಾಡ್ಕೋಬೇಕು. ಎಲ್ಲೈತಿ ಅದು ರತ್ನತ್ರಯ? ಬೆಳಗಾವಿ ಮಾರ್ಕೆಟ್ದಾಗ ಐತಿ, ವಿಧಾನಸೌಧದಾಗ ಐತಿ, ಅಧಿವೇಶನದಾಗ ಐತಿ, ಎಲ್ಲಿ ಐತಿ ಅಂದ ನೋಡ್ರಿ. ಗುರುಗಳು ಹೇಳ್ತಾರು, ಏನು ಹೇಳ್ತಾರು ತಿಳಿಕೈತಲ್ರಿ? ಏನು ರಾಜಾರ ಹಣ್ಣಿಂದ ಕಥೆ ಹೇಳಿ. ಗುರುಗಳು ಹೇಳ್ತಾರು, ಧರ್ಮದ ಸಾಧನಗಳು ಹೊರಗಿದಾವು. ಏನು? ಧರ್ಮದ ಸಾಧನಗಳು ಎಲ್ಲ ಹೊರಗಿದಾವು, ಆದರೆ ಧರ್ಮ ನಮ್ಮ ಒಳಗೈತಿ. ಧರ್ಮ ಎಲ್ಲೈತಿ? ಧರ್ಮ ನಮ್ಮಲ್ಲಿ ಐತಿ, ನಮ್ಮ ಒಳಗ ಐತಿ. ಆ ಧರ್ಮ ಒಳಗಿದ್ದಂಥ ಧರ್ಮಕ್ಕೆ ಪ್ರಗಟ ಮಾಡೋ ಸಲುವಾಗಿ ಏನು ಸಾಧನಗಳು ಬೇಕು, ಆ ಸಾಧನಗಳೆಲ್ಲ ಹೊರಗಡೆ ಇದಾವು. ಆದರೆ ಧರ್ಮ ಎಲ್ಲೈತಿ? ನಮ್ಮ ಒಳಗೈತಿ. ಯಾವ ಪ್ರಕಾರ? ತೆಂಗಿನಕಾಯಿ ಐತಿ, ಶ್ರೀಫಲ.
ಉಪ್ರ ಎತ್ತರ ಗಿಡದ ಮ್ಯಾಗೆ ಐತಿ. ಆ ತೆಂಗಿನಕಾಯಿ ಪ್ರಾಪ್ತ ಮಾಡೋ ಸಲುವಾಗಿ ಏನು ಬೇಕು? ಶಿಡಿಗೆ ಏನಂತೀರಿ? ಶಿಡಿ ಹಾಂ, ಉಚ್ಚನ್ಕಿ ನಿಮಗೆ ತಿಳಿತಲ್ರಿ, ನಾ ಹಿಂದಿನ ತಿಳ್ಕೊತೇನೆ. ಹಾಂ, ನುಚ್ಚನ್ಕಿ ಬರೀ ಇರಲಿ ಆ ಕಡೆ. ಅದು ಬೇಕು. ಮತ್ತೇನರ ಉಪಕರಣಗಳು ಬೇಕು, ಸಾಧನಗಳು ಬೇಕು. ಆ ಎಲ್ಲ ಉಪಕರಣಗಳು ಸಾಧನಗಳು ಎಲ್ಲ ಹೊರಗಿದಾವು. ಆದ್ರೆ ಆ ತೆಂಗಿನಕಾಯಿ ಗಿರಿ ಮತ್ತು ಅದ್ರ ಮಧುರತಮ ನೀರು ಕುಡಿಬೇಕಾದ್ರೆ ಆ ನೀರುಗಳು ಮತ್ತು ಆ ಗಿರಿಯಲ್ಲಿ ಐತಿ, ಅದು ಒಳಗೆ ಐತಿ, ಅದ್ರ ಒಳಗೈತಿ. ಆ ಗಿರಿ ಮತ್ತು ಆ ನೀರ ತೆಂಗಿನಕಾಯಿ ಒಳಗೆ ಐತಿ. ಆದ್ರೆ ಅದ್ರ ಆ ಪ್ರಾಪ್ತ ಮಾಡೋ ಸಲುವಾಗಿ ಹತ್ತುವಂಥ ಎಲ್ಲ ಸಾಧನಗಳು ಎಲ್ಲ ಹೊರಗಿದಾವು. ಆದರೆ ಯಾನು ಪ್ರಾಪ್ತ ಮಾಡೋದೈತಿ ಅದು ಒಳಗೈತಿ. ಅದೇ ಪ್ರಕಾರ ಶ್ರೀ ಗುರುಗಳು ಹೇಳ್ತಾರು ಕಿ ನಮ್ಮ ಧರ್ಮ ನಮ್ಮ ಒಳಗಿದೆ ಅದು, ಆದ್ರೆ ಅದ್ರ ಸಾಧನಗಳೆಲ್ಲ ಹೊರಗ. ಯಾವ ಪ್ರಕಾರ ರೀ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಹೇಳ್ರಿ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ, ಮಿಥ್ಯಾ ದರ್ಶನ ಜ್ಞಾನ ಚಾರಿತ್ರಾಣಿ ಅಂದು ಬಿಟ್ರೆ ಮೋಕ್ಷ ಮಾರ್ಗತ್. ಮಿಥ್ಯಾ ದರ್ಶನ ಜ್ಞಾನ ಚಾರಿತ್ರಾಣಿ ಸಂಸಾರ ಮಾರ್ಗ ಅಲ್ರಿ. ಸಂಸಾರ ಮತ್ತು ಮೋಕ್ಷ, ಸಂಸಾರ ಎಲ್ಲೈತಿ ಮತ್ತು ಮೋಕ್ಷ ಎಲ್ಲೈತಿ ಹೇಳ್ರಿ ಮಹಾರಾಜರು. ನಿಮಗೆಲ್ಲಿ ಕೇಳಕ್ಕೆ ತಂದಿಲ್ಲ, ಹೇಳಕ್ಕೆ ತಂದೆವು. ನಿಮ್ದೇನೈತಿ ಅದು ಹೇಳ್ರಿ ಮತ್ತೆ ಮೊಗಳೇ ಆಗ್ರಿ ನೀವು. ಅದು ಎಲ್ಲಿ ಐತಿ ಇದು ಎಲ್ಲಿ ಐತಿ ನಮ್ಗೆ ಯಾಕೆ ಕೇಳ್ಕದ್ರಿ ನೀವು? ಆದ್ರೆ ಸಂಸಾರ ಎಲ್ಲೈತಿ ಮತ್ತು ಮೋಕ್ಷ ಎಲ್ಲೈತಿ ಹೇಳ್ರಿ. ಹಾಂ ರೀ, ಎಲ್ಲ ನಮ್ಮ ಮಾತೇಕೈತಿ. ಅದು ಹೆಂಗ? ಭಾಳಷ್ಟು ಜನ ಏನು ತಿಳ್ಕೊತಾರು ಮ್ಯಾಗ ಮೋಕ್ಷ ಐತಿ. ಹಾಂ ರೀ, ಮತ್ತು ಇಲ್ಲಿ ಆಸ್ಪಾಸ್ ಎಲ್ಲ ಸಂಸಾರ ಐತಿ. ಭಾಳಷ್ಟು ಜನರದ್ದು ಮಾನ್ಯತೆ ನಮ್ಮದು ಇತ್ತು. ಆದರೆ ಗುರುಗಳ ಕೃಪೆಯಿಂದ ಅಜ್ಞಾನ ದೂರ ಆಯಿತು, ಎಲ್ಲ ಅವ್ರದ್ದು ಕೃಪೆ. ಮೋಕ್ಷ ಮತ್ತು ಸಂಸಾರ ಯಾವ ಜಾಗದ ಯಾವ ಸ್ಥಾನದ ಹೆಸರಿಲ್ಲ. ಜೀವದ ಅಶುದ್ಧ ಅವಸ್ಥೆ, ಕರ್ಮಬದ್ಧ ಕರ್ಮ ಪರತಂತ್ರ ಜೀವದ ಏನು ಚತುರ್ಗತಿ ಪರಿಭ್ರಮಣ ಅದ, ಜನ್ಮ ಹುಟ್ಟು ಸಾವು ಅದ ಏನೋ ಅವಸ್ಥೆ ಅದ, ಅದಕ್ಕೆ ಸಂಸಾರ ಅಂತಾರೆ. ಜಾಗದ ಸ್ಥಾನದ ಹೆಸರು ಅಂದರೆ ಸಂಸಾರ ಇಲ್ಲ. ಜೀವದ ಅಶುದ್ಧ ದಶೆ, ಅಶುದ್ಧ ಪರ್ಯಾಯ ಕರ್ಮ ಪರತಂತ್ರ ದಶೆಗ ಮತ್ತು ನಾಲ್ಕಗತಿಯಲ್ಲಿ ಹುಟ್ಟು ಸಾವು ಮಾಡಿದಂಥ ಎಲ್ಲ ದುಃಖಗಳ ಪರಿಣಾಮಗಳಿಗೆ ಸಂಸಾರ ಅನ್ನುತ್ತಾರೆ. ಮತ್ತು ಕರ್ಮ ಪರತಂತ್ರತಾದಿಂದ ಮುಕ್ತ ಆಗಿ ದ್ರವ್ಯಕರ್ಮ, ಭಾವಕರ್ಮ ಮತ್ತು ನೋಕರ್ಮ ಇತ್ಯಾದಿ ಎಲ್ಲ ಪರತಂತ್ರತಾದಿಂದ ಮುಕ್ತ ಆಗಿ ಜೀವದ ಏನು ಶುದ್ಧ ಸ್ವಾಭಾವಿಕ ದಶೆ ಪ್ರಕಟ ಆಗುತ್ತದೆ, ಅದಕ್ಕೆ ಗುರುಗಳ ಏನು ಅನ್ನುತ್ತಾರೆ? ಮೋಕ್ಷ ಅನ್ನುತ್ತಾರೆ. ಮೋಕ್ಷ ಅಂದ್ರೆ ಅಲ್ಲಿ ಮ್ಯಾಗ ಏನು ಜಾಗ ಐತಿ ಆ ಜಾಗಕ್ಕೆ ಮೋಕ್ಷ ಅನ್ನೋದಿಲ್ಲ. ಮುಕ್ತ ಆದಂಥ ಜೀವಗಳ ಅಲ್ಲಿ ಹೋಗಿ ಇರುತ್ತಾರೆ, ಆದ್ರೆ ಆ ಜಾಗ ಅಂದ್ರೆ ಮೋಕ್ಷ ಇಲ್ಲ. ಅಲ್ಲಿ ಹೋಗಿ ಅವ್ರು ಯಾಕೆ ನಿಂದಿರ್ತಾರೋ ಅಲ್ಲಿ ಚೆನ್ನಾಗಿ ಅನಿಸ್ತೈತಿ, ಅವ್ರಿಗೆ ಚಲೋ ಅನಿಸ್ತೈತಿ ಇಲ್ಲ. ಧರ್ಮಾಸ್ತಿಕಾಯ ಭಾವಾತ್, ಜೀವ ಸ್ವಭಾವದಿಂದ ಊರ್ಧ್ವಗಾಮಿ ಸ್ವಭಾವಿ. ಹಂಗಿದ್ರೂ ಮುಕ್ತ ಆದ ಕೂಡಲೇ ಎಲ್ಲ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಪರತಂತ್ರತಾದಿಂದ ಮುಕ್ತ ಆದ ಕೂಡಲೇ ಆ ಜೀವ ತಮ್ಮ ನಿಜವಾಗಿ ಸ್ವಭಾವದಿಂದ ಊರ್ಧ್ವಗಮನ ಮಾಡಿ ಲೋಕ ಶಿಖರದಲ್ಲಿ ಹೋಗಿ ಅಲ್ಲಿ ಸ್ಥಿರಸ್ಥಾವರು ಯಾಕೆ ಆಗ್ತಾರೋ, ಆತರಿಂದ ಮುಂದೆ ಹೋಗುವಂಥ ಸಹಾಯತೆ ಮಾಡುವಂಥ ಧರ್ಮದ್ರವ್ಯದ ಅಭಾವ ಆತ ಮುಂದೆ ಐತಿ. ಅದ್ರ ಸಲುವಾಗಿ ಆ ಜೀವದ್ರವ್ಯ ಅಲ್ಲಿ ನಿಂತು ಬಿಡ್ತಾರು, ಮುಕ್ತ ಜೀವ, ಸಿದ್ಧ ಜೀವ. ಆದ್ರೆ ಆ ಜಾಗಕ್ಕೆ ಮೋಕ್ಷ ಅನ್ನೋದಿಲ್ಲ. ಜೀವದ ಸ್ವಾಭಾವಿಕ ದಶೆ ಅಂದರೆ ಮೋಕ್ಷ, ಜೀವದ ಶುದ್ಧ ಅವಸ್ಥಾ ಅಂದರೆ ಮೋಕ್ಷ. ಈಗ ನಾವೆಲ್ಲರೂ ಅಶುದ್ಧಿದೆವು. ಯಾಕೆ? ನಾಲ್ಕು ಗತಿಯಲ್ಲಿ ಮನುಷ್ಯ, ದೇವ, ನರಕ, ತಿರ್ಯಂಚ ಈ ನಾಲ್ಕು ಗತಿಯಲ್ಲಿ 8 ಕರ್ಮ ಪರತಂತ್ರತಾದಿಂದ ಹುಟ್ಟು ಸಾವು ಮತ್ತು ಶಾರೀರಿಕ ದುಃಖ, ಮಾನಸಿಕ ದುಃಖ, ಕಲ್ಪನಾಜನ್ಯ ದುಃಖ, ಆರ್ಥಿಕ, ಪಾರಿವಾರಿಕ ಇತ್ಯಾದಿ ಭಾಳಷ್ಟು ದುಃಖಗಳು ನಾವೇನು ಮಾಡ್ಕೋದೆವು? ಅನುಭವ ಮಾಡ್ಕೋದೆವು. ಆದ್ರೆ ಅಂಥ ಎಲ್ಲ ಅಶುಭ ರಾಗ, ದ್ವೇಷ, ಕಷಾಯ, ಮಿಥ್ಯಾತ್ವ, ಅಜ್ಞಾನ ಇತ್ಯಾದಿ ಪರಿಣಾಮದಿಂದ 4 ಗತಿಯಲ್ಲಿ ಪರಿಭ್ರಮಣ ಮಾಡುವಂಥ ಈ ಎಲ್ಲ ಅಶುದ್ಧ ದಶ ಅಂದರೆ ಸಂಸಾರ ಅಲ್ರಿ. ಆ ಸಲುವಾಗಿ ನಮಗೆ ಮೋಕ್ಷ ಪ್ರಾಪ್ತ ಮಾಡ್ಕೊಳ್ಳೋದಿತ್ರ ಹೋಗೋದೈತಿ, ಪ್ರಾಪ್ತ ಮಾಡ್ಕೊಳ್ಳೋದೈತಿ. ಯಾರ್ಯಾರಿಗೆ ಮಾಡ್ಕೊಳ್ಳೋದೈತಿ? ಎಲ್ಲರಿಗೂ. ನಿಮ್ಗೆ ಏನು ಗೊತ್ತು? ಎಲ್ಲರಿಗೆ ಅತ್ತ ನಾ ಅಂತೇನು ನಂಗೆ ಬ್ಯಾಡ, ನಿಮ್ದು ಏನು ಮಣ್ಣೈತಿ ಹೇಳ್ರಿ ಮಹಾರಾಜ್ರ. ಬಾಯಲ್ಲಿ ಎಷ್ಟನೂ ಬ್ಯಾಡ ಅಂದ್ರೂ ಎಲ್ಲಾರ್ದು ಸಾಧ್ಯ ಅದ ಸುಖ ಬೇಕು. ಈಗ ಪ್ರಾರಂಭಕ್ಕೆ ಮಹಾರಾಜರು ಏನು ಹೇಳಿದ್ರು?
ಸಣ್ಣ ಮಕ್ಕಳಿಗೆ ಕೇಳ್ರೂ ಅವ್ರು ಹೇಳೋರು ನಮಗೆ ಸುಖ ಬೇಕು. ಬಲೆ ಅವ್ರದ್ದು ಸುಖದ ಡೆಫಿನೇಷನ ವ್ಯಾಖ್ಯಾಗಳ ಬೇರೆ ಬೇರೆ ಕಲ್ಪನಾಗಳು ಬೇರೆ ಬೇರೆ ಇರಬಹುದು. ಆದ್ರೆ ಅಂತಿಮ ಸಾಧ್ಯ ಎಲ್ಲರದು ಏನೈತಿ, ಸುಖ ಪ್ರಾಪ್ತ ಮಾಡ್ಕೊಳ್ಳೋದೈತಿ. ಆದ್ರೆ ವಾಸ್ತವಿಕ ಸುಖದ ಸ್ವರೂಪ ಏನ, ಮತ್ತು ಅದರದ ಸಾಧನೆ ಏನ, ಮತ್ತು ಅದ್ರ ಬಾಧಕ ಏನ ಇತ್ಯಾದಿ ಎಲ್ಲ ಮಾತುಗಳು ತಿಳ್ಕೊಂಡ ನಾವು ನಮ್ಮ ಆತ್ಮಕಲ್ಯಾಣ ದಾರಿ ಪ್ರಶಸ್ತ ಮಾಡಬೇಕು. ಯಾಕಂದ್ರೆ ಇದು ಜೀವನ ಭಾಳ ದುರ್ಲಭ. ಅದ್ರೊಳಗಿನ ಭಾಳಷ್ಟು ಕಾಲ ಹೊಂಟು ಹೋಗೈತಿ. ಈ ವರ್ತಮಾನ ಜೀವನದೊಳಗಿನ ಭಾಳಷ್ಟು ಕಾಲ ಹೊಂಟು ಹೋಗೈತಿ. ಎಷ್ಟು ಉಳ್ದೈತಿ ಅಷ್ಟು ಪೂರಾ ಜೀವನ ನಾವು ಬದುಕಬೇಕು, ಜೀವಂತ ಇರಬೇಕು ಅಂತ ಏನು ನಿಯಮ ಇಲ್ಲ, ಏನೈತ್ರಿ. ಆ ಸಲುವಾಗಿ ನಾವು ನೀವು ಸ್ವಲ್ಪ ಸ್ವಲ್ಪ ಸ್ವಾಧ್ಯಾಯ ಮಾಡಬೇಕು. ಏನು ಮಾಡಬೇಕು? ಪೂರ್ವಾಚಾರ್ಯ ಬರೆದಂಥ ಪೂರ್ವಾಚಾರ್ಯ ಪ್ರಣೀತ ಆಗಮ್ ಗ್ರಂಥಗಳದ ಏನು ಮಾಡಬೇಕು? ಸ್ವಾಧ್ಯಾಯ ಮಾಡಬೇಕು. ಹಾಂ, ಆ ಸ್ವಾಧ್ಯಾಯ ನಿಮಿತ್ತದಿಂದ ನಮ್ದು ಅಜ್ಞಾನದ ನಿವಾರಣೆ ಆಗ್ತೈತಿ. ಭಾಳಷ್ಟು ತುಂಬ ಶಕ್ತಿ ಅಂತರಂಗ ಪ್ರೇರಣೆ ಪ್ರಾಪ್ತ ಆಗ್ತೈತಿ. ಅದರ ಜೊತೆ ಮಹಾಪುರುಷರ ಮಹಾಸತಿಯವರು ಅವ್ರ ಜೀವನದಲ್ಲಿನೂ ಎಂಥ ಬಿಕಟ್ ಪ್ರಸಂಗ, ಎಷ್ಟು ಕೆಟ್ಟ ಪ್ರಸಂಗಗಳು ಅವ್ರ ಜೀವನದಲ್ಲಿ ಬಂದ್ರೂ ಅವ್ರ ಧರ್ಮದ ದಾರಿ ಬಿಡಲಿಲ್ಲ. ಇಂಥ ಪ್ರೇರಣೆ ನಮಗೂ ಪ್ರಾಪ್ತ ಆಗ್ತೈತಿ. ಆ ಸಲುವಾಗಿ ನಾವೇನು ಮಾಡಬೇಕು? ಸ್ವಾಧ್ಯಾಯ ಮಾಡಬೇಕು. ನೋಡ್ರಿ, ನಮ್ಮ ಜೀವನದೊಳಗೆ ಏನರ ಕಷ್ಟ ಬಂದ್ರೆ ನಾವೇನಂತೀವಿ? ಏನು ನನ್ನ ವನವಾಸ ಹೇಳಿ ಅಂತೀರೇನಿಲ್ರಿ? ಏನಂತೀರಿ? ಏನು ನಂದು ವನವಾಸ ಹೇಳಿ. ಇನ್ನು ವಣ ಎಲ್ಲೈತಿ ಅದು ಗೊತ್ತಿಲ್ಲ, ಆದ್ರೆ ಚರ್ಚೆ ವನವಾಸದ. ಹಾಂ ರೀ. ಆದ್ರೆ ಸೀತಾ ಸತಿ, ಚಂದನ, ಅಂಜನಾ, ಮೈನಾ ಸುಂದರಿ, ಅನಂಗಸರ ಇತ್ಯಾದಿ ಎಷ್ಟು ಮಹಾಸತಿ ಅವರು ಎಷ್ಟು ಕಷ್ಟಪಟ್ಟಂತೆ ಅವ್ರ ಜೀವನ. ಆದ್ರೆ ಇಂಥ ಕಷ್ಟಪಟ್ಟಂತೆ ಜೀವನದೊಳಗೂ ಅವರ ಧರ್ಮದ ದಾರಿ ಬಿಡಲಿಲ್ಲ. ರಾಮಚಂದ್ರ ಇತ್ಯಾದಿ ಮಹಾಪುರುಷರು, ಪಾಂಡವರ ಮಹಾಪುರುಷರು ಅವ್ರ ಜೀವನದಲ್ಲಿನೂ ಎಷ್ಟು ಕಷ್ಟ. ಅಂಥ ಪ್ರಸಂಗದಲ್ಲಿನೂ ಅವರ ಧರ್ಮಕ್ಕೆ ಪ್ರಾಧಾನ್ಯ ಕೊಟ್ಟರು. ನಾವು ಏನು ಮಾಡಬೇಕು? ಅದೇ ಮಾಡಬೇಕು. ಆದ್ರೆ ಮೋಕ್ಷ ಪ್ರಾಪ್ತ ಆಗಲಿ, ಸುಖ ಪ್ರಾಪ್ತ ಆಗಲಿ ಅಂದ್ರೆ ಆಗಲಿ ಅಂದ್ರೆ ಅದು ಆಗಂಗಿಲ್ಲ ಅಲ್ರಿ. ಆ ದಾರಿ ಹಿಡ್ಕೊಂಡು ಹೋಗಬೇಕು. ನಾವು ಇಲ್ಲಿಂದ ಬೆಳಗೊಳಕ್ಕೆ ಹೋಗಿದ್ದು ಅಲ್ರಿ, ಮಜಗಾವ್ಗೆ ಬಂದು ಹೋಗಿದ್ದೆವು. ಬೆಳಗೊಳ ದರ್ಶನ ಆಗಲಿ, ಭಗವಂತರ ದರ್ಶನ ಆಗಲಿ, ಬಾಹುಬಲಿ ಸ್ವಾಮಿ ಅವ್ರ ದರ್ಶನ ಆಗಲಿ, ಹಿಂಗೆ ನುಸ್ತೆ ಮಾತ್ರ ಮುಖಲೆ ಅಂದ್ರೆ ಅದು ದರ್ಶನ ಆಗಂಗಿಲ್ಲ. ನಡಿಬೇಕು, ಆ ದಿಶೆಯಲ್ಲಿ ಮುಂದೆ ಹೋಗಬೇಕು. ಆವಾಗೇ ಅದು ದರ್ಶನ, ದಿವ್ಯ ದರ್ಶನ, ಭವ್ಯ ದರ್ಶನ, ಅತಿ ಶ್ರೇಷ್ಠ ದರ್ಶನ ಸಾಧ್ಯ ಅದ. ಅದೇ ಪ್ರಕಾರ ಮೋಕ್ಷನೂ ಪ್ರಾಪ್ತ ಆಗಬಹುದು. ಅದು ಯಾವಾಗ? ಆ ದಾರಿ ಹಿಡ್ಕೊಂಡ ಆ ದಿಶೆಗೆ ಮುಂದೆ ಹೋದ್ರೆ ಮೋಕ್ಷನೂ ಪ್ರಾಪ್ತ ಆಗಬಹುದು ಅಲ್ರಿ. ಆ ಸಲುವಾಗಿ ನಾವು ನೀವು ಎಲ್ಲರೂ ನಮ್ಮ ಶಕ್ತಿ ಪ್ರಕಾರ ರತ್ನತ್ರಯ ಧರ್ಮದ ಆರಾಧನೆ ಮಾಡಬೇಕು. ಅಂದ್ರೆ ರತ್ನತ್ರ ಜರ ಸ್ವಲ್ಪ ಕಟ್ಟಾಳಿಗೆ ಬಂದಿತ್ತು ನಿಮಗಿನ್ನ. ಹಾಂ, ಆದ್ರೆ ರತ್ನತ್ರಯ ಅಂದರೆ ಏನ? ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ, ಮೋಕ್ಷ ಮಾರ್ಗ. ಸಮ್ಯಕ್ ದರ್ಶನ ಅಂದ್ರೆ ಏನ್ರಿ? ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವಾರ್ಥ ಅಂದ್ರೆ ಏನು? ತತ್ವ, ಅರ್ಥ. ಅರ್ಥ ಅಂದ್ರೆ ವಸ್ತು, ಅರ್ಥ ಅಂದ್ರೆ ವಸ್ತು. ತತ್ವ ಅಂದ್ರೆ ಅದರದ ಸ್ವಭಾವ. ತತ್ವ, ಅರ್ಥ. ಅರ್ಥ ಅಂದ್ರೆ ವಸ್ತು ಮತ್ತು ತತ್ವ ಅಂದ್ರೆ ಅದರದ ಸ್ವಭಾವ. ಇದ ಅಗಲಕಾಯಿ. ಅಗಲಕಾಯಿ ಅಂದ್ರೆ ಕಾರ್ಲಿಕಾಯಿ ಅಲ್ರಿ. ಹಾಂ, ಬರ್ರಿ ಇರಲಿ, ಆ ಕಡೆ ಆಗಲಕಾಯಿ ಅಂತಾರ್ರಿ ಶ್ರವಣ ಬೆಳಗೊಳಕ. ಕಾರ್ಲಿಕಾಯಿ ಅನ್ನೋನ್ರಲ್ಲ ತಮ್ಮ ಭಾಷೆದಾಗ. ಕಾರ್ಲಿಕಾಯಿ ತಿಳಿತಿದ್ದಲ್ರಿ ನಿಮ್ಗೆ? ಹಾಂ, ಕಾರ್ಲಿಕಾಯಿ. ಇದ ಕಾರ್ಲಿಕಾಯಿ. ಕಾರ್ಲಿಕಾಯಿ ಒಂದು ವಸ್ತು, ಅರ್ಥ. ಮತ್ತು ಅದರದ ತತ್ವ ಅಂದ್ರೆ ಸ್ವಭಾವ ಭಾಳ ಬೆಲ್ಸ ಇಲ್ಲ. ಕೈಯ ಸೈ ಕೈ. ಕಾರ್ಲಿಕಾಯಿ ಒಂದು ವಸ್ತು ಮತ್ತು ಕೈತನ ಅದರದ ಸ್ವಭಾವ, ತತ್ವ. ವಸ್ತು ಮತ್ತು ಅದರದ ಸ್ವಭಾವ ಎರಡತ್ರ ಮ್ಯಾಗ ಹಿಂಗಿನ ಹಂಗೆ ಶ್ರದ್ಧಾ ಮಾಡೋದ, ಅದೇ ಪ್ರಕಾರ ಮಾನ್ಯತೆ ಮಾಡ್ಕೊಳ್ಳೋದು ಅಂದ್ರೆ ಸಮ್ಯಕ್ ದರ್ಶನ. ಸಮ್ಯಕ್ ಅಂದ್ರೆ ಸತ್ಯ, ದರ್ಶನ ಅಂದ್ರೆ ಶ್ರದ್ಧಾ, ಸತ್ಯಾರ್ಥ ಶ್ರದ್ಧಾ. ಹೆಂಗಿನ ಹಂಗೆ ಮಾನ್ಯತೆ ಮಾಡೋದ ಅಂದ್ರೆ ಸಮ್ಯಕ್ ದರ್ಶನ. ಕಾರ್ಲಿಕಾಯಿ ಐತಿ ಮತ್ತು ಕೈತನ ಐತಿ. ಕಾರ್ಲಿಕಾಯಿದ ಮಾನ್ಯತೆ ಮಾಡಿಕೊಂಡು ಆದ್ರೆ ಆ ಥರದ ಸ್ವಭಾವ ನಾವು ಯಥಾರ್ಥದಿಂದ ತಿಳ್ಕೊಳ್ಳಿಲ್ಲ, ಆದ್ರೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗೋದು ಕಠಿಣ, ಅಶಕ್ಯ.
ಕೈತನದ ಶ್ರದ್ಧೆ ಮಾಡಿದ್ವು, ಆದ್ರೆ ಕಾರ್ಲಿಕಾಯಿ ಅಂತ ತಿಳ್ಕೊಳ್ಳಿಲ್ಲ, ಆದ್ರೂ ಸಮ್ಯಕ್ ದರ್ಶನ ಆಗೋದು ಅಶಕ್ಯ. ಕಾರ್ಲಿಕಾಯಿ ಮತ್ತು ಆ ಥರದ ಸ್ವಭಾವ ಎರಡು ಥರದ ಯಥಾರ್ಥ ಶ್ರದ್ಧೆ ಆಗಬೇಕು, ಮಾನ್ಯತೆ ಆಗಬೇಕು, ಅವಾಗೇ ಸಮ್ಯಕ್ ದರ್ಶನ ಆಗಬಹುದು. ಇದು ಒಂದು ಉದಾಹರಣೆ ಐತಿ. ಇಲ್ದಿರ ಎಂದು ನಮ್ಗೆ ಗೊತ್ತೈತಿ ಕಾರ್ಲಿಕಾಯಿನೂ ಐತಿ, ಅದು ಕೈನೂ ಐತಿ ಅಂದ್ರೆ ನಾವು ಸಮ್ಯಕ್ ದೃಷ್ಟಿ ಹಿಂಗೆ ಕಲ್ಪನೆ ಮಾಡೋದಿಲ್ಲ. ಇದು ಒಂದು ಉದಾಹರಣೆ ಐತಿ, ಎಕ್ಸಾಂಪಲ್ ಐತಿ. ಅದೇ ಪ್ರಕಾರ ಜೀವದ ಸ್ವಭಾವ, ಪುದ್ಗಲದ ಸ್ವಭಾವ, ಧರ್ಮದ್ರವ್ಯ ಆ ಥರದ ಸ್ವಭಾವ, ಅಧರ್ಮದ್ರವ್ಯ ಆ ಥರದ ಸ್ವಭಾವ, ಆಕಾಶ ಆ ಥರದ ಸ್ವಭಾವ, ಕಾಲದ್ರವ್ಯ ಆ ಥರದ ಸ್ವಭಾವ. ಇದೇ ಪ್ರಕಾರ ಜೀವಾದಿ 7 ತತ್ವಗಳು, 6 ಪ್ರಕಾರ ದ್ರವ್ಯಗಳು, 5 ಪ್ರಕಾರ ಅಸ್ಥಿಕಾಯಗಳು, 9 ಪ್ರಕಾರ ಪದಾರ್ಥಗಳು, ಯಾವ ಥರದ ಏನು ಸ್ವಭಾವ ಐತಿ ಅದೇ ಪ್ರಕಾರ ಶ್ರದ್ಧೆ ಮಾಡ್ಕೊಳ್ಳೋದ, ಮಾನ್ಯತೆ ಮಾಡ್ಕೊಳ್ಳೋದು ಅಂದ್ರೆ ಸಮ್ಯಕ್ ದರ್ಶನ. ನಮ್ಮ ಅಂತರಂಗದಲ್ಲಿ ನಾವು ನೋಡಬೇಕು, ಈ ನಂದ ಶ್ರದ್ಧೆ ಅದೇ ಪ್ರಕಾರ ಏತಿ ನಂಗೆ ಹೇಳಬೇಡ್ರಿ ನೀವು. ನಿಮ್ಗೆ ಯಾವಾಗ ಸಮಯ ಸಿಗ್ತೈತಿ, ಕಾಲ ಸಿಗ್ತೈತಿ, ವೇಳೆ ಸಿಗ್ತೈತಿ, ಅವಾಗ ಕೂತ ನಾವು ಎಲ್ಲರೂ ಶಾಂತ ಭಾವದಿಂದ ನಮ್ಮ ಶ್ರದ್ಧೆಯ ಪರೀಕ್ಷಣ ಮಾಡೋನು. ಈಗ ನಾವು ಏನು ಮಾಡ್ತಾ ಇದ್ದೀವಿ, ಬೇರೆದವ್ರದ್ದು ಪರೀಕ್ಷೆ ಮಾಡ್ತೀವಿ. ಅವ್ರ ಪ್ರತಿಮಾಧಾರಿ ಇದ್ದಾರು, ಅವ್ರ ವ್ಯವಸ್ಥಿತ ಪಾಲನೆ ಮಾಡ್ತಾರೇನ, ಅದ್ರಾಗ ದೋಷ ಇದಾವೇನ. ಇವ್ರು ಮುನಿಗಳಿದಾರು, ಅವ್ರ ವ್ಯವಸ್ಥಿತ 28 ಮೂಲಗಳ ಪಾಲನೆ ಮಾಡ್ತಾರೇನ, ಅದ್ರಾಗ ಏನು ಫಾಲ್ಟ್ ಇದಾವೇನ. ಅವ್ರು ಆದಿದಾರು, ಅದು ವ್ಯವಸ್ಥಿತ ಮಾಡ್ತಾರೇನ, ಏನು ತಪ್ತಾರೇನ. ನಾವು ಬೇರೆದವ್ರಿಗೆ ಥರ್ಮಾಮೀಟರ್ ಹಚ್ಕೊ ಹೋಗ್ತೀವಿ, ನಮಗೆ ನಾವು ಯಾವಾಗ ಹಚ್ಚಿಲ್ಲ. ನೋಡಕ್ಕೆ ಹೋದ್ರೆ ಸಮ್ಯಕ್ ದೃಷ್ಟಿ ಜೀವ ಬೇರೆದವ್ರದ್ದು ಪರೀಕ್ಷೆ ನಾಮ ಮಾತ್ರ ಮಾಡ್ತಾ, ವಾಸ್ತವಿಕ ಅವ ತಮ್ಮ ಪರೀಕ್ಷೆ ಮಾಡ್ತಾ ಸ್ವತಃ ನೋಡ್ತಾವ. ನಂದು ಶ್ರದ್ಧೆ, ನನ್ನ ಜ್ಞಾನ, ನನ್ನ ಆಚರಣೆ ಯಾವ ಪ್ರಕಾರ. ಆಚಾರ್ಯಗಳು ಹೇಳ್ತಾರು ಶಾಸ್ತ್ರದಲ್ಲಿ, ಜ್ಞಾನ ಸ್ವಲ್ಪ ಕಡಿಮೆ ಇದ್ರೆ ನಡಿಬಹುದು ಅಲ್ರಿ, ಆದ್ರೆ ಅದು ಸಮ್ಯಕ್ ಬೇಕು. ಎಂಥದ್ದು ಬೇಕು? ಸಮ್ಯಕ್ ಬೇಕು. ಚಾರಿತ್ರ, ಆಚರಣೆ, ವ್ರತ, ಸಂಯಮ ನಿಮ್ಮ ಶಕ್ತಿ ಪ್ರಕಾರ ಧಾರಣ ಮಾಡಿರಿ ಅಂತ ಹೇಳ್ಯಾರು. ನಿಮ್ಮ ಶಕ್ತಿ ಭಾಳ ಇಲ್ಲ, ಅನುವ್ರತ ಧಾರಣ ಮಾಡಿರಿ. ನಿಮ್ಮ ಶಕ್ತಿ ಭಾಳ ಐತಿ, ಮಹಾವ್ರತ ಧಾರಣ ಮಾಡಿರಿ. ನಿಮ್ಮ ಶಕ್ತಿ ಪ್ರಕಾರ ಆಚರಣೆ, ಚಾರಿತ್ರ, ಸಂಯಮ ಧಾರಣ ಮಾಡಿರಿ ಅಂತ ಹೇಳ್ಯಾರು. ಜ್ಞಾನನೂ ನಿಮ್ಮ ಶಕ್ತಿ ಪ್ರಕಾರ ಸಾಧನ ಮಾಡಿರಿ, ಜ್ಞಾನದ ಸಾಧನೆ ಮಾಡಿರಿ. ಆದ್ರೆ ಶಾಸ್ತ್ರದಲ್ಲಿ ಪೂರ್ತಿ ದ್ವಾದಶಾಂಗ ಶಾಸ್ತ್ರದಲ್ಲಿ ಎಲ್ಲಿ ಹೇಳಿಲ್ಲ ಕಿ ಶಕ್ತಿ ಪ್ರಕಾರ ಸಮ್ಯಕ್ ದರ್ಶನ ಧಾರಣ ಮಾಡಿರಿ ಅಂತ ಹೇಳ್ಯಾರು. ನಂಗರ ಓದ್ಲಾಕ ಎಲ್ಲಿಯೂ ಸಿಕ್ಕಿಲ್ಲ ಈ ಪ್ರಕಾರ. ಶ್ರದ್ಧಾ ಪೂರ್ತಿ ಬೇಕು. ಜ್ಞಾನ ಸ್ವಲ್ಪ ಇದ್ರೂ ನಡಿಬಹುದು. ಚಾರಿತ್ರ, ಸಂಯಮ, ವ್ರತ ನಿಮ್ಮ ಶಕ್ತಿ ಪ್ರಕಾರ ಧಾರಣ ಮಾಡಿರಿ. ಆದ್ರೆ ಶ್ರದ್ಧಾ ಪೂರಾ ಬೇಕು. ಶ್ರದ್ಧೆ ಹೆಂಗೆ ಬೇಕು? ಪೂರೇ ಶ್ರದ್ಧಾ ಬೇಕು, ಪೂರ್ತಿ ಶ್ರದ್ಧಾ ಬೇಕು. 8 ಅಂಗ ಸಂಪನ್ನ ಸಮ್ಯಕ್ ದರ್ಶನ. ದೇವಶಾಸ್ತ್ರ ಗುರುಗಳ ಸ್ವರೂಪ. ದೇವ್ರು ಯಾರಿಗೆ ಅನ್ನೋದ್ರಿ? ಜೈನ ದರ್ಶನದಲ್ಲಿ ವ್ಯಕ್ತಿಗೆ ನಮಸ್ಕಾರ ಮಾಡಂಗಿಲ್ಲ, ಅವರಲ್ಲಿ ಇದ್ದಂಥ ಗುಣಗಳಿಗೆ ನಮಸ್ಕಾರ ಮಾಡಿರುತ್ತಾರೆ. ಯಾರು ವೀತರಾಗಿ ಇದ್ದಾರೋ, ಸರ್ವಜ್ಞ ಇದ್ದಾರೋ ಮತ್ತು ಇಡೀ ವಿಶ್ವದಲ್ಲಿ ಇದ್ದಂಥ ಅಖಿಲ ಪ್ರಾಣಿಗಳಿಗೆ ಯಾರು ರತ್ನತ್ರಯ ಸ್ವರೂಪ ಮೋಕ್ಷ ದಾರಿದ ಉಪದೇಶ ಕೊಟ್ಟಾರು ಅರ್ಥಾತ್ ಹಿತೋಪದೇಶ ಇದ್ದಾರು, ಅವರು ಅರ್ಥಾತ್ ಅರಿಹಂತ ಪರಮೇಷ್ಠಿ ಅವರು ಖರೇ ದೇವರ, ಸತ್ಯಾರ್ಥ ದೇವರ. ಅವ್ರು ಹೇಳ್ದಂಥ ವಚನಗಳು ಅದೇ ಸತ್ಯಶಾಸ್ತ್ರ. ಮತ್ತು ಅವ್ರು ಹೇಳ್ದಂಥ ದಾರಿ ಹಿಡ್ಕೊಂಡು ಯಾರು ನಡೆದ್ಯಾರು ಅಂತ ನಿರ್ಗ್ರಂಥ ದಿಗಂಬರ ಮುನಿಗಳ ಸತ್ಯಾರ್ಥ ಗುರುಗಳು. ಈ ಪ್ರಕಾರ ದೇವಶಾಸ್ತ್ರ ಗುರುಗಳ ಸ್ವರೂಪ ತಿಳ್ಕೊಂಡ 7 ಪ್ರಕಾರ ತತ್ವಗಳು, 5 ಪ್ರಕಾರ ಅಸ್ಥಿಕಾಯಗಳು, 6 ಪ್ರಕಾರ ದ್ರವ್ಯಗಳು ಮತ್ತು 9 ಪ್ರಕಾರ ಪದಾರ್ಥಗಳ ಸ್ವರೂಪ ತಿಳ್ಕೊಂಡ ನಮ್ಮ ಆತ್ಮಸ್ವರೂಪ ತಿಳ್ಕೊಂಡ ಅದ್ರ ಮ್ಯಾಗ ಯಥಾರ್ಥ ಶ್ರದ್ಧಾ ವ್ಯವಹಾರ ನಿಶ್ಚಯದಿಂದ ಶ್ರದ್ಧೆ ಮಾಡೋದಂದ್ರೆ ಸಮ್ಯಕ್ ದರ್ಶನ. ಆ ಸಲುವಾಗಿ ಸ್ವಲ್ಪ ಸ್ವಲ್ಪ ಸ್ವಾಧ್ಯಾಯ ಮಾಡಬೇಕು. ಎಷ್ಟಕ್ಕೆ ಜನಗ ಸ್ವಾಧ್ಯಾಯ ಮಾಡ್ರಿ ಅಂತ ಹೇಳಿದ ಮ್ಯಾಗ ಅವ್ರು ಅಂಥವ್ರು ಮಹಾರಾಜ್ರ ನಾವು ಮಾಡ್ಬೇಕಂತೇವು, ಆದ್ರೆ ನಮಗೇನು ತಿಳಿಯಂಗಿಲ್ಲ ರೀ. ಏನಂತಾರು? ನಮಗೇನು ತಿಳಿಯಂಗಿಲ್ಲ. ನಮಗೇನು ತಿಳಿಯಂಗಿಲ್ಲ ಇದ್ರೆ ತಿಳಿತೀನಿಲ್ರಿ? ಹೇಳ್ರಿ. ನಮಗೆ ಏನು ತಿಳಿಯಂಗಿಲ್ಲ ಆದ್ರೆ ತಿಳಿತೈತಿ. ಆಯ್ತು ಹೆಂಗೆ ಅಂತೀರಿ ನಮ್ಗೇನು ತಿಳಿಯಂಗಿಲ್ಲತ್ತ? ಎಷ್ಟಕ್ಕೆ ಜನ ಹೆಂಗಿದಾರು ಕಿ ಅವ್ರಿಗೆ ಇದು ತಿಳಿಯಂಗಿಲ್ಲ ಕಿ ನಮಗೇನು ತಿಳಿಯಂಗಿಲ್ಲ. ನಮಗೆ ಇದ್ರೆ ತಿಳಿತೈತಿ ಕಿ ಇದು ನಮ್ಮ ಶಾಸ್ತ್ರವಾಡಿ ಐತಿ ಏನ್ರಿ, ಇದು ನಮ್ಮ ಶಾಸ್ತ್ರವಾಡಿ ಐತಿ, ಇದು ನಮ್ಮ ತವ್ರ ಮನಿ ಐತಿ, ಅದು ನಮ್ಮ ಅದು ಮನಿ ಐತಿ, ಅದು ನಮ್ಮ ಇದು ಮನಿ ಐತಿ, ಇದು ನಮ್ಮ ಪಾವನೀರು ಇದ್ದಾರು, ಅದು ನಮ್ಮ ಇದ್ರ ತಿಳಿತೈತಿನಲ್ರಿ. ಲೌಕಿಕ ಜೀವನದಾಗಿನ ತಿಳಿತೈತಿ.
ಅದೇ ಪ್ರಕಾರ ಪ್ರಯತ್ನ ಮಾಡ್ರೆ ಆಧ್ಯಾತ್ಮಿಕ ಜೀವನ ಆತ್ಮಿಕ ದರ್ಶನ ಎಲ್ಲ ಸಾಧ್ಯದ. ಆ ಸಲುವಾಗಿ ನಾವು ಏನು ಮಾಡಬೇಕು, ಸ್ವಲ್ಪ ಸ್ವಲ್ಪ ಸ್ವಾಧ್ಯಾಯ ಮಾಡಬೇಕು. ಆದ್ದರಿಂದ ನಾವು ಯಾರ್ದು ಪೂಜೆ ಮಾಡ್ತಿದ್ದೀವಿ, ಅವ್ರು ಯಾರ, ನಮ್ಮ ಸಲುವಾಗಿ ಅವ್ರ ಪೂಜೆ ಯಾಕಿದಾರು, ಅವ್ರಲ್ಲಿ ಇಂಥ ಏನು ವಿಶೇಷತೆ ಅದ ಕಿ ನಾವು ಅವ್ರದ್ದೆಲ್ಲ ಪೂಜೆ ಮಾಡ್ತಾಯಿದ್ವಿ. ನಾವೇ ಇಲ್ಲ, ವಿಶ್ವದೊಳಗೆ ಇದ್ದಂಥ ಎಲ್ಲ ಇಂದ್ರ, ನರೇಂದ್ರ, ಧರ್ಮೇಂದ್ರ ಮತ್ತು ಇತ್ಯಾದಿ ಎಲ್ಲ ಮಹಾಪುರುಷರು ಅವ್ರ ಚರಣದಲ್ಲಿ ನಂಬುತ್ತಾರು, ನಮಸ್ಕಾರ ಮಾಡಿರುತ್ತಾರೆ. ಆದ್ರೆ ಅಂಥ ಯಾನ್ ಯೋಗ್ಯತೆ ಯಾನ್ ಪೂಜ್ಯತೆ ಅವರಲ್ಲಿ ಐತಿ, ಅದರಿಂದ ನಾವೆಲ್ಲ ಅವ್ರಿಗೆ ನಮಸ್ಕಾರ ಮಾಡ್ತೇವೆ. ಮತ್ತು ಅವ್ರಿಗೆ ನಮಸ್ಕಾರ ನಾವು ಏನು ಮಾಡ್ತೀವೋ ಅದ್ರದ್ದು ಫಲ ಏನು, ಯಾಕೆ ಮಾಡ್ಬೇಕು, ಅವರಿಗೆ ಗುರುಗಳಿಗೆ ಆಹಾರ ದಾನ ಯಾಕೆ ಕೊಡ್ತೀವಿ, ಅವ್ರ ವಯಾವೃತ್ತಿ ಯಾಕೆ ಮಾಡ್ತೀವಿ, ಪ್ರವಚನಗಳು ಯಾಕೆ ಕೇಳೋದ, ಇತ್ಯಾದಿ ಎಲ್ಲ ಕೆಲಸ ನಾವು ಏನು ಮಾಡ್ತಾ ಇದ್ದೀವೋ ಆ ಥರದ ಉದ್ದೇಶ ಪ್ರಯೋಜನ ಏನು, ಅದ್ರ ಸಲುವಾಗಿ ಸ್ವಲ್ಪ ಸ್ವಲ್ಪ ಸ್ವಾಧ್ಯಾಯ ಮಾಡಬೇಕು. ದಿನಗಳು ಸಣ್ಣ ಇದಾವು, ತುಂಬ ವೇಳೆ ಆಗಿದೆ. ಆದ್ರೆ ಭಾಳ ಹೇಳಿದ್ರನ ಎಲ್ಲ ತಿಳಿತೈತಿ ಹಿಂಗೇನಿಲ್ಲ ಅಲ್ರಿ, ಸ್ವಲ್ಪದಾಗೂ ಎಲ್ಲ ಕೆಲಸ ಆಗಬಹುದು. ನಮ್ಮ ಗುರುಗಳ, ನಮ್ಮ ಭಾಗ್ಯವಿದಾದ ಇದ್ದಂಥ ನಮ್ಮ ಗುರುಗಳ ಒಂದು ವಾಕ್ಯದಲ್ಲಿ ರಾಮಾಯಣ ಹೇಳ್ತಿದ್ರು. ಒಂದು ವಾಕ್ಯದಲ್ಲಿ ಹರಿವತ್ತು ಹೇಳಿದ್ನಲ್ಲಿ ಪಿರನ್ವಾಡ್ಯಾಗ ಏನು ಹೇಳ್ತಿದ್ರು, ರಾಮಾಯಣ ಒಂದು ವಾಕ್ಯದಲ್ಲಿ ಕನ್ನಡದಾಗ ದಶರಥನ ಕಂದ, ಕಂದ ಅಂದ್ರೆ ಮಗ, ದಶರಥನ ಮಗ ಯಾರ್ರೀ, ರಾವಣ ತಪ್ಪೇನ್ರಿ, ದಶರಥನ ಮಗ ರಾಮ ಮತ್ತು ಲಕ್ಷ್ಮಣ, ಭರತ್ ಮತ್ತು ಶತ್ರುಘ್ನ ಬಿ ಇದ್ರು, ಆದ್ರೆ ಅವ್ರು ವನವಾಸಕ್ಕೆ ಹೋಗಲಾಗಿದ್ರು. ದಶರಥನ ಕಂದ ರಾವಣನ ಕೊಂದ, ಸೀತಾನ ತಂದ, ಆಯಿತು. ಹೇಳೋದಾದ್ರೆ ಒಂದು ವಾಕ್ಯದಲ್ಲಿನೂ ರಾಮಾಯಣ ಹೇಳಕ್ಕೆ ಸಾಧ್ಯ ಅದ. ಅದೇ ಪ್ರಕಾರ ಗುರುಗಳು ಹೇಳ್ತಾರು ಕಿ ನಮ್ಮ ಜೀವನದಲ್ಲಿ ರತ್ನತ್ರಯ ಧರ್ಮದ ಆರಾಧನೆ ಮಾಡೋದು ಅಂದ್ರೆ ನಮ್ಮ ಜೀವನದ ಸಾರ್ಥಕತೆ ಅದ. ಆದ್ರೆ ನಾವು ನೀವು ಎಲ್ಲರೂ ಗುರುಗಳದ ಉಪದೇಶ ನಮ್ಮ ಜೀವನದಲ್ಲಿ ಆತ್ಮಸಾತ್ ಮಾಡ್ಕೊಳ್ಳೋನು, ನಮ್ಮ ಜೀವನದ ಕಲ್ಯಾಣ ಮಾಡ್ಕೊಳ್ಳೋನು. ದಿನಗಳು ಭಾಳ ಸಣ್ಣ ಇದಾವು, ನೀವು ರಾತ್ರಿ ಊಟ ಮಾಡಬಾರ್ದತ್ತ. ನಮ್ಮ ಪ್ರವಚನ ಉದ್ದ ಆಗಿಂತರಲೇ ನಿಮ್ಗೆ ಭಾಳ ರಾತ್ರಿಯಲ್ಲಿ ಊಟ ಮಾಡಕ್ಕೆ ಹತ್ತಬಾರ್ದತ್ತ ಇವತ್ತು ಹೇಳಿಬಿಡ್ತೇವೆ, ಬಿಟ್ಟು ಬಿಡ್ತೇವೆ. ಆದ್ರೆ ನಾವು ನೀವು ಎಲ್ಲರೂ ನಮ್ಮ ಆತ್ಮಕಲ್ಯಾಣ ಮಾಡ್ಕೋಬೇಕು. ಇಂಥ ಅವಕಾಶ ಪುನಃ ಪುನಃ ಪ್ರಾಪ್ತ ಆಗಂಗಿಲ್ಲ. ಆ ಅವಕಾಶದ ಮೂಲ್ಯಾಂಕನ ಮಾಡ್ಕೊಂಡ, ರತ್ನತ್ರಯ ಧರ್ಮದ ಮಹಾತ್ಮೆ ತಿಳ್ಕೊಂಡ, ದೇವಶಾಸ್ತ್ರ ಗುರುಗಳ ಸ್ವರೂಪ ತಿಳ್ಕೊಂಡ ಈ ಸಂಸಾರ ಪರತಂತ್ರತಾದಿಂದ ಮುಕ್ತ ಆಗುವಂಥ ಪುರುಷಾರ್ಥ ನಾವು ನೀವೆಲ್ಲರೂ ಮಾಡಬೇಕು, ಮಾಡೋನು. ಇಂಥ ಭಾವನೆ ಮಾಡಿ ಇಲ್ಲಿ ವಾಣಿಗೆ ವಿರಾಮ ಕೊಡ್ತೇನೆ. ಗುರುವಾರ ಆಚಾರ್ಯ ಭಗವಾನ್ ಶ್ರೀ ಸನ್ಮತಿ ಸಾಗರ್ಜಿ ಮುನಿ ಮಹಾರಾಜ್ಗೆ